ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿ. ಆ ನದಿಯ ದಂಡೆಯ ಮೇಲಿರುವಂತಹ ಪುಟ್ಟ ಪ್ರದೇಶವೇ ಗೂಡಿನ ಬಳಿ. ಒಂದು ಕಾಲದಲ್ಲಿ ಸುಣ್ಣದ ಚಿಪ್ಪನ್ನು ಬೇಯಿಸಿ ಸುಣ್ಣ ಮಾಡುವಂತಹ ಒಂದು ಗೂಡು ಇತ್ತು. ಅದಕ್ಕಾಗಿ ಅಲ್ಲಿ ಗೂಡಿನ ಬಳಿ ಅಂತ ಕರಿತಿದ್ರು. ಬ್ರಿಟಿಷರ ಕಾಲದ ಸೇತುವೆ ಇದೆ. 1914ರಿಂದ 18ರ ಮಧ್ಯಭಾಗದಲ್ಲಿ ನಿರ್ಮಿಸಲಾದಂಥ ಸೇತುವೆ ಇವತ್ತಿಗೂ ಗಟ್ಟಿಮುಟ್ಟಾಗಿ ಇದೆ. ಟಿಪ್ಪು ಸುಲ್ತಾನ್ ಕಾಲದ ಫಿರಂಗಿಯು ಆ ಪ್ರದೇಶದಲ್ಲಿ ಇದೆ. ಅಂತಹ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯದ ಜನರು ವಾಸ ಮಾಡ್ತಾ ಇದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಮನೆಗಳು ಆ ಪರಿಸರದಲ್ಲಿ ಇದೆ. ಇಂತಹ ಪರಿಸರದಲ್ಲಿ ಜೀವನ ಕಟ್ಟಿಕೊಂಡಿದ್ದಂಥ ಯುವಕ ಇರ್ಫಾನ್. ವಯಸ್ಸು ಸುಮಾರು 36. ಮೊಹಮ್ಮದ್ ಎಂಬವರ ಮಗ. ಪತ್ನಿ ಮತ್ತು ಮಕ್ಕಳಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ಮಾಡುತ್ತಿದ್ದಂಥ ಇರ್ಫಾನ್ 3 ವರ್ಷಗಳ ಹಿಂದೆ ಊರಿಗೆ ಬಂದು ರಿಕ್ಷಾ ಚಾಲಕರಾಗಿ ದುಡಿತಾ ಇದ್ದರು. ಇಂತಹ ಯುವಕ ಯಾರೊಂದಿಗೂ ಗಲಾಟೆ ಮಾಡಿದ್ದವರಲ್ಲ. ಎಲ್ಲರೊಂದಿಗೂ ಅನ್ಯೋನ್ಯತೆಯಿಂದ ಬೆರೆಯುತ್ತಿದ್ದವರು. ಇಂಥವರು ನಿಗೂಢವಾಗಿ ನಾಪತ್ತೆಯಾಗಿ 3 ದಿನಗಳ ಬಳಿಕ ಅವರ ಮೃತದೇಹ ಅದೇ ನೇತ್ರಾವತಿ ನದಿಯ ಹೊಸ ಸೇತುವೆಯ ಬಳಿ ಪತ್ತೆಯಾಯಿತು. ಇವತ್ತಿಗೂ ಅದರ ಕಾರಣಗಳು ನಿಗೂಢವಾಗಿಯೇ ಉಳಿದಿದೆ. ಆದ್ದರಿಂದ ಸ್ಥಳೀಯವಾಗಿ ಕೆಲವೊಂದು ವದಂತಿಗಳಿಗೆ ಈ ವಿಚಾರ ಆಹಾರವಾಗಿದೆ. ಹಾಗಾದರೆ ಇರ್ಫಾನ್ ಯಾಕೆ ನಿಗೂಢವಾಗಿ ನಾಪತ್ತೆಯಾದರು ಮತ್ತು ಆ ರೀತಿಯಾಗಿ ಶವವಾಗಿ ಪತ್ತೆಯಾದರು ಎನ್ನುವ ಬಗ್ಗೆ ಕೆಲವೊಂದು ಅನುಮಾನಗಳು ಇವೆ. ಇರ್ಫಾನ್ ಕೆಲವು ದಿನಗಳ ಹಿಂದೆ, ಅಂದರೆ ನಾಪತ್ತೆಯಾಗುವುದಕ್ಕಿಂತ 2 ದಿನಗಳ ಹಿಂದೆ ಪಾಣೆಮಂಗಳೂರಿನ ಆಲಡ್ಕ ಮಸೀದಿಯ ಉರುಸಿಗೆಂತ ಹೋಗಿದ್ದರು. ಅಲ್ಲಿ ಕೆಲವು ಯುವಕರೊಂದಿಗೆ ಅವರು ಚೆನ್ನಾಗಿಯೇ ಇದ್ದರು. ತದನಂತರ 2 ದಿನಗಳಲ್ಲಿ ಇರ್ಫಾನ್ ಮತ್ತು ಅವರ 3 ಸ್ನೇಹಿತರು ಪಾಣೆಮಂಗಳೂರಿನ ಹೋಟೆಲೊಂದರಲ್ಲಿ ರಾತ್ರಿ ವೇಳೆ ಊಟ ಮಾಡಿದಂಥ ಮಾಹಿತಿಗಳು ಇವೆ. ತದನಂತರ ಇರ್ಫಾನ್ ನಾಪತ್ತೆಯಾಗಿದ್ದರು. ಮನೆಯಲ್ಲಿ ಪತ್ನಿ ಮಕ್ಕಳು ಕಾದರೂ ಅವರು ಬಂದಿರಲಿಲ್ಲ. ಮರುದಿನ ಈ ಬಗ್ಗೆ ಸ್ಥಳೀಯವಾಗಿ ಸುದ್ದಿ ಹರಡಿತ್ತಾದರೂ ಯಾರೂ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ 3 ದಿನಗಳ ಬಳಿಕ ನೇತ್ರಾವತಿ ಹೊಸ ಸೇತುವೆಯ ಬಳಿ ಬಂಟ್ವಾಳ ಪುರಸಭೆಯ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಕಾರ್ಮಿಕರಿಗೆ ನದಿಯಲ್ಲಿ ಮೃತದೇಹ ತೇಲುತ್ತಿರುವುದು ಗಮನಕ್ಕೆ ಬಂದಿದೆ. ಅವರು ಬಂಟ್ವಾಳ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಂಟ್ವಾಳ ಪೊಲೀಸರು ಸ್ಥಳೀಯರ ಕೆಲವರೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಮೃತದೇಹದ ಗುರುತು ಪತ್ತೆ ಹಚ್ಚಲಾಗದಂತೂ ಕೊಳೆತು ಹೋಗಿತ್ತು. ಮತ್ತು ಮೃತದೇಹವನ್ನು ಬಂಟ್ವಾಳ ಸರಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಸಂಜೆ ವೇಳೆಗೆ 3 ದಿನಗಳ ಹಿಂದೆಯಿಂದ ಕಾಣೆಯಾಗಿದ್ದ ಇರ್ಫಾನ್ನ ಮೃತದೇಹ ಎನ್ನುವುದು ಖಚಿತವಾಯಿತು. ತದನಂತರ ಮೃತದೇಹವನ್ನು ದೇರಳಕಟ್ಟೆಯ KS ಹೆಗಡೆ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. 5 ತಜ್ಞ ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿದರು. ಮೃತದೇಹ ಸಂಪೂರ್ಣವಾಗಿ ಕೊಳೆತು ಹೋಗಿದ್ದರಿಂದ ಮೈ ಮೇಲಿನ ಚರ್ಮ ಎಲ್ಲ ಕಿತ್ತುಕೊಂಡು ಹೋಗಿದ್ದರಿಂದ ಮೇಲ್ನೋಟಕ್ಕೆ ಇರ್ಫಾನ್ ಅವರನ್ನು ಹೊಡೆದು ಬಡಿದು ಕೊಲೆ ಮಾಡಿ ನೀರಿಗೆ ಹಾಕಲಾಗಿದೆ ಎನ್ನುವಂತಹ ಮಾಹಿತಿಗಳು ಹರಡತೊಡಗಿತ್ತು. ಆದರೆ ಯಾರೂ ಸಹ ಈ ವಿಚಾರದಲ್ಲಿ ಸ್ಪಷ್ಟವಾದ ಮಾಹಿತಿಗಳನ್ನು ನೀಡ್ತಾ ಇರಲಿಲ್ಲ. ಪೊಲೀಸರು ತನಿಖೆ ಆರಂಭಿಸಿದಂಥ ಸಂದರ್ಭದಲ್ಲಿ ಇರ್ಫಾನ್ ಮತ್ತು ಆತನ 3 ಗೆಳೆಯರು ಪಾಣೆಮಂಗಳೂರಿಗೆ ಹೋಗಿದ್ದು, ಪಾಣೆಮಂಗಳೂರಿನ ಹೋಟೆಲೊಂದರಲ್ಲಿ ಊಟ ಮಾಡಿದ್ದು ಗೊತ್ತಾಗಿತ್ತು. ತದನಂತರ ಆ 3 ಗೆಳೆಯರು ಸ್ಥಳೀಯವಾಗಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಅದರಲ್ಲಿ 2 ಇರ್ಫಾನ್ ಮೃತದೇಹ ಪತ್ತೆಯಾಗುವುದಕ್ಕಿಂತ 2 ದಿನಗಳ ಮೊದಲು ಅವರು ಸೌದಿ ಅರೇಬಿಯಾಕ್ಕೆ ಹೋಗಿದ್ದರು. ಅವರು ಕೆಲಸದ ನಿಮಿತ್ತ ಹೋಗಿದ್ದರು. ವಾಸ್ತವವಾಗಿ ಇರ್ಫಾನು ಸಹ ಅದೇ ದಿವಸ ಸೌದಿ ಅರೇಬಿಯಾಕ್ಕೆ ಹೋಗಬೇಕಿತ್ತು. ಅವರಿಗೆ ವೀಸಾ ಬಂದಿತ್ತು. ಆದರೆ ಇರ್ಫಾನ್ನೊಂದಿಗಿದ್ದ ಮತ್ತೊಬ್ಬ ಯುವಕ ಊರಲ್ಲಿ ಇರಲಿಲ್ಲ. ಅದೇ ಮೃತದೇಹ ಪತ್ತೆಯಾದ ದಿನ ಊರಲ್ಲಿದ್ದಂಥ ಯುವಕ
ಅದ ನಂತರ ಊರಲ್ಲಿ ಇರಲಿಲ್ಲ. ಆತ ಕೆಲಸದ ನಿಮಿತ್ತ ಕೇರಳ ಕಡೆಗೆ ಹೋಗಿದ್ದ. ಆತನು ವಾಪಸ್ಸು ಬಂದಿದ್ದಾನೆ. ಹಾಗಾದರೆ ಇರ್ಫಾನ್ನ ನಿಗೂಢ ಮೃತ್ಯುವಿಗೆ ಕಾರಣ ಏನು ಎನ್ನುವುದು ಇಲ್ಲಿಯವರೆಗೆ ರಿವೀಲ್ ಆಗಿಲ್ಲ. ಆದರೆ ಪೊಲೀಸರ ತನಿಖೆಯ ಪ್ರಕಾರ ಇರ್ಫಾನ್ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಆದರೆ ಇರ್ಫಾನ್ ನೀರಲ್ಲಿ ಮುಳುಗಿ ಮೃತಪಡುವಂತಹ ಯುವಕ ಅಲ್ಲ, ಅತ್ಯುತ್ತಮ ಈಜುಪಟು. ಯಾಕಂತ ಹೇಳಿದರೆ ಗೂಡಿನ ಬಳಿಯಲ್ಲಿ ಒಂದು ಯುವಕರ ತಂಡ ಇದೆ. ಅದನ್ನು ಜೀವರಕ್ಷಕ ಯುವಕರು ಅಂತ ಹೇಳ್ತಾರೆ. ಕೊಲ್ಯ ರವಾನಂದ ಸ್ವಾಮಿಗಳು ಈ ಯುವಕರಿಗೆ ನೇತ್ರಾವತಿಯ ವೀರರು ಅಂತ ಬಿರುದು ಕೊಟ್ಟಿದ್ದಾರೆ. ನೇತ್ರಾವತಿ ನದಿಯಲ್ಲಿ ತೇಲಿ ಬರುವಂತಹ ಮರದ ಕೊಂಬೆಗಳನ್ನು ಹಿಡಿದು ಜೀವನ ಸಾಗಿಸುತ್ತಿದ್ದಂಥ ಒಂದು ತಂಡ ಇತ್ತು. ಅದೇ ತಂಡ ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದವರನ್ನು ಜೀವದ ಹಂಗು ತೊರೆದು ಬದುಕಿಸಿದಂಥ ನಿದರ್ಶನ ಇತ್ತು. ಈ ತಂಡದ ಉಪಯೋಗಕ್ಕಾಗಿ ಸರ್ಕಾರವೇ ಒಂದು ದೋಣಿಯನ್ನು ಒದಗಿಸಿತ್ತು. ಅವರು ನಿರಂತರವಾಗಿ ಅಲ್ಲಿ ಆ ಸಾಹಸ ಕೃತ್ಯಗಳನ್ನು ಮಾಡ್ತಾಯಿದ್ರು. ಅಂತಹ ಯುವಕರಲ್ಲಿ ಒಬ್ಬ ಇರ್ಫಾನ್ ಅತ್ಯುತ್ತಮ ಈಜುಪಟು. ಆದ್ದರಿಂದಾಗಿ ಆತ ನೀರಲ್ಲಿ ಮುಳುಗಿ ಸಾಯಲು ಸಾಧ್ಯ ಇಲ್ಲ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಆದರೆ ಪೊಲೀಸರ ಪ್ರಕಾರ ಇರ್ಫಾನಿಗೆ ಮಾದಕ ದ್ರವ್ಯ ಸೇವಿಸುವಂಥ ಚಟ ಇತ್ತು. ಅಲ್ಲದೆ ಆ ತಂಡದೊಂದಿಗೆ ಸಂಪರ್ಕವೂ ಇತ್ತು. ಇರ್ಫಾನ್ನ ಮೊಬೈಲ್ನಲ್ಲಿ ಇರುವಂತಹ ಕೆಲವೊಂದು ನಂಬರ್ಗಳನ್ನು ಪರಿಶೀಲನೆ ಮಾಡಿದಾಗ ಆತನಿಗೆ ನಿರಂತರವಾಗಿ ಮಾದಕ ದ್ರವ್ಯಗಳನ್ನು ಸರಬರಾಜು ಮಾಡುವಂತಹ ಕೆಲವು ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವಿರುವುದು ಪತ್ತೆಯಾಗಿದೆ. ಅದರಿಂದಾಗಿ ಇರ್ಫಾನ್ ಆ ನಶೆಯಲ್ಲಿ ನೀರಿಗೆ ಇಳಿದ ಸಂದರ್ಭದಲ್ಲಿ ಮೇಲೆ ಬರಲು ಸಾಧ್ಯವಾಗದೆ ಉಸಿರುಗಟ್ಟಿ ಮೃತಪಟ್ಟಿರಬೇಕು ಎನ್ನುವುದು ಪೊಲೀಸರ ಹೂವೆ. ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯರೂ ಸಹ ಇದನ್ನು ದೃಢೀಕರಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಇವೆ. ಇರ್ಫಾನ್ ನಾಪತ್ತೆಯಾದ ದಿವಸ ಆತನೊಂದಿಗಿದ್ದ 3 ಯುವಕರ ಪೈಕಿ 2 ಆತ ನಾಪತ್ತೆಯಾದ ಮರುದಿನವೇ ಸೌದಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವರನ್ನು ಸಹ ಪೊಲೀಸರು ಸಂಪರ್ಕಿಸಿದ್ದಾರೆ. ಅವರನ್ನು ಮರಳಿ ಊರಿಗೆ ಕರೆಸುವಂಥ ಪ್ರಯತ್ನಗಳು ನಡೆದಿದೆ. ಕೆಲವೇ ದಿನಗಳಲ್ಲಿ ಅವರು ವಾಪಸ್ಸು ಬರ್ತಾರೆ. ಪೊಲೀಸರ ತನಿಖೆಗೆ ಅವರ ಹಾಜರಾತಿ ಅಗತ್ಯ ಇದೆ. ಅದರಲ್ಲಿ ಇದ್ದಂಥ ಮತ್ತೊಬ್ಬನು ಸಹ ಕೇರಳಕ್ಕೆ ಹೋಗಿದ್ದವನು ವಾಪಸ್ಸು ಬಂದಿದ್ದಾನೆ, ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ಆತ ಇರ್ಫಾನ್ ಮೃತದೇಹ ಪತ್ತೆಯಾದ ದಿನ ರಾತ್ರಿವರೆಗೂ ಒಟ್ಟಿಗೆ ಇದ್ದವನು, ಪೊಲೀಸ್ ಠಾಣೆಗೂ ಬಂದಿದ್ದ. ತದನಂತರ ಆತ ಕೆಲಸದ ಮೇರೆಗೆ ಹೋಗಿದ್ದ ಎನ್ನುವಂಥ ಮಾಹಿತಿಗಳಿವೆ. ಆದ್ದರಿಂದಾಗಿ ಇರ್ಫಾನ್ ಹತ್ಯೆಯಲ್ಲಿ ಸಂಶಯಗಳು ಇಲ್ಲ ಎನ್ನುವುದು ಪೊಲೀಸರ ಈವರೆಗಿನ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಆದರೆ ಸಾರ್ವಜನಿಕವಾಗಿ ಈ ಬಗ್ಗೆ ಹಲವು ಅನುಮಾನಗಳಿವೆ. ಆ ಅನುಮಾನಗಳಲ್ಲಿ ಪ್ರಮುಖವಾದದ್ದು ಏನಂತ ಹೇಳಿದರೆ, ಇರ್ಫಾನ್ ಮತ್ತು ಆತನ 3 ಗೆಳೆಯರು ಇರ್ಫಾನ್ ಮುಳುಗಿದ್ದಾನೆ ಎಂದು ಹೇಳಲಾದಂತಹ ಹೊಸ ಸೇತುವೆಯ ಅಡಿಭಾಗಕ್ಕೆ ಯಾಕೆ ಹೋದರು ಎನ್ನುವಂಥದ್ದು. ಅದಕ್ಕೂ ಒಂದು ಕಾರಣವಿದೆ. ಪಾಣೆಮಂಗಳೂರಿನ ಹೊಸ ಸೇತುವೆ ಆಗುವಾಗ ಮತ್ತೊಂದು ಸೇತುವೆ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದ ಖಾಲಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ನಿರ್ವಹಿಸಿದ ಸಂಸ್ಥೆಯವರು ಅವರಿಗೆ ಬೇಕಾದಂತಹ ಸೊತ್ತುಗಳನ್ನು ಸಂಗ್ರಹಿಸಿಡಲು ಮತ್ತು ಪಿಲ್ಲರ್ಗಳನ್ನು ನಿರ್ಮಾಣ ಮಾಡಲು ಅಲ್ಲಿ ಕಬ್ಬಿಣದ ಸೊತ್ತುಗಳನ್ನು, ಸಿಮೆಂಟ್, ಹೊಯ್ಗೆ, ಜಲ್ಲಿಕಲ್ಲು ಇತ್ಯಾದಿಗಳನ್ನು ಸೇಕರಿಸಿ ಇಡ್ತಾಯಿದ್ರು. ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಬಹುತೇಕವಾಗಿ ಪೂರ್ಣಗೊಂಡಿದೆ. ಆದ್ದರಿಂದ ಅಲ್ಲಿ ಕೆಲವೊಂದು ಅಳಿದುಳಿದ ಸೊತ್ತುಗಳು ಅಲ್ಲಿ ಉಳ್ಕೊಂಡಿದೆ. ಅದರಲ್ಲಿ ಕಬ್ಬಿಣದ ಸೊತ್ತುಗಳು ಇದೆ. ಈ ಕಬ್ಬಿಣದ ಸೊತ್ತುಗಳನ್ನು ಈ ಇರ್ಫಾನ್ ಮತ್ತು ಇತರ ಕೆಲವರು ಅಲ್ಲಿಂದ ತೆಗೆದು, ಅಂದರೆ ಕದ್ದು, ಹೊಸ ಸೇತುವೆಯ ಪಕ್ಕದಲ್ಲಿ ಪೇರಿಸಿ ಇಡ್ತಿದ್ರು. ಇದು ಆ ಕಾಮಗಾರಿ ಸ್ಥಳದ ನಿರ್ವಹಣೆಯನ್ನು ನೋಡುತ್ತಿದ್ದಂತಹ ಮ್ಯಾನೇಜರ್ ಅವರ ಗಮನಕ್ಕೆ ಬಂದೇ ಮಾಡ್ತಾಯಿದ್ರು. ತದನಂತರ ಆ ಕಬ್ಬಿಣದ ಸೊತ್ತುಗಳನ್ನು ಸರ್ಕಾರ ಅವರಿಗೆ ಜೀವರಕ್ಷಣೆಗಾಗಿ ಒದಗಿಸಲಾಗಿದ್ದಂತಹ ದೋಣಿಯಲ್ಲೇ ಹಾಕಿ
ಅದನ್ನು ಕೊಂಡೊಯ್ದು ಮಾರಾಟ ಮಾಡುತ್ತಿದ್ದರು ಎನ್ನುವಂತಹ ಮಾಹಿತಿಗಳು ಇವೆ. ಆ ಕಾರಣಕ್ಕಾಗಿ ಇರ್ಫಾನ್ ಸೌದಿಗೆ ಹೋಗಬೇಕಿತ್ತು. ಇರ್ಫಾನ್ನ ಜೊತೆಗಿದ್ದ ಮತ್ತಿಬ್ಬರು ಸೌದಿಗೆ ಹೋಗುವ ತಯಾರಿಯಲ್ಲಿ ಇದ್ದರು. ಆದ್ದರಿಂದಾಗಿ ಅವರು ಕೆಲವೊಂದು ಕಬ್ಬಿಣದ ಸಾಮಗ್ರಿಯನ್ನು ಅಲ್ಲಿ ತಂದು ಇಟ್ಟಿದ್ದರು. ಅದನ್ನು ವಿಲೇವಾರಿ ಮಾಡಲು ಅವರು ಮುಂದಾಗಿದ್ದರು ಎನ್ನುವಂಥ ಮಾಹಿತಿಗಳು ಲಭ್ಯವಾಗುತ್ತೆ. ಆದ್ದರಿಂದ ಆ ಮೂವರು ಇರ್ಫಾನನ್ನು ಮನೆಯಿಂದ ಕರೆಸಿ ಪಾಣೆಮಂಗಳೂರಿನ ಹೋಟೆಲೊಂದರಲ್ಲಿ ಊಟ ಮಾಡಿ ಪುನಃ ಹೊಸ ಸೇತುವೆ ತಳಭಾಗಕ್ಕೆ ಕಬ್ಬಿಣದ ಸುತ್ತುಗಳನ್ನು ಶೇಖರಿಸಿಟ್ಟಂಥ ಜಾಗಕ್ಕೆ ಹೋಗಿ ಅಲ್ಲಿಂದ ಅದನ್ನು ದೋಣಿಗೆ ಹಾಕುವ ಸಂದರ್ಭದಲ್ಲಿ ಇರ್ಫಾನ್ ಮಾದಕ ದ್ರವ್ಯ ಸೇವಿಸಿದ್ದರಿಂದ ನೀರಿಗೆ ಬಿದ್ದು ಅಲ್ಲೇ ತೇಲತೊಡಗಿದ್ದ. ಆದರೆ ಇವರು ಆತ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿ ಭಾವಿಸಿ ಆತನನ್ನು ಬದುಕಿಸುವ ಪ್ರಯತ್ನ ಮಾಡಲಿಲ್ಲ. ತದನಂತರ ಅವರಿಗೂ ಆತ ಮೃತಪಟ್ಟಿದ್ದಾನೆ ಅಂತ ಗೊತ್ತಾದಾಗ ಅವರಿಗೆ ಭಯ ಆಗಿತ್ತು. ಅದರಿಂದ ಆ ಮೂವರು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಅದರಲ್ಲಿ ಇಬ್ಬರು ಮರುದಿವಸ ಸೌದಿಗೆ ಪ್ರಯಾಣ ಬೆಳೆಸಿದರು. ಇದಾಗಿ 2 ದಿವಸದ ನಂತರ ಮೃತದೇಹ ಪತ್ತೆಯಾದದ್ದು. ಈಗ ಮತ್ತೊಬ್ಬನು ಬಂದಿದ್ದಾನೆ, ಮತ್ತಿಬ್ಬರು ವಿದೇಶದಿಂದ ಬರುವಂಥ ಹಾದಿಯಲ್ಲಿ ಇದ್ದಾರೆ. ಇದು ವಾಸ್ತವವಾಗಿ ನಡೆದದ್ದು ಎನ್ನುವುದು ಪೊಲೀಸರ ಈವರೆಗಿನ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಆದರೆ ಸ್ಥಳೀಯರ ಪ್ರಕಾರ ಆ ಮೂವರು ಇರ್ಫಾನನ್ನು ಹೊಡೆದು ಕೊಲೆ ಮಾಡಿದ್ದಾರೆ ಮತ್ತು ಅವನನ್ನು ನೀರಿಗೆ ದೂಡಿ ಹಾಕಿದ್ದಾರೆ ಅಥವಾ ನೀರಲ್ಲಿ ಮುಳುಗಿಸಿ ಕೊಂದಿದ್ದಾರೆ. ಆತನ ಕೈಯಲ್ಲಿ ಗಾಯಗಳಿತ್ತು ಎನ್ನುವುದು. ಆದರೆ ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರ ಪ್ರಕಾರ ಆತನ ಮೈ ಮೇಲೆ ಯಾವುದೇ ಗಾಯಗಳಿಲ್ಲ. ಮೇಲ್ನೋಟಕ್ಕೆ ತೋರುತ್ತಿದ್ದದ್ದು ದೇಹ ನೀರಲ್ಲಿ ಬಿದ್ದು 3 ದಿನ ಆದ್ದರಿಂದ ಡಿಕಂಪೋಸ್ ಆಗಿದೆ. ಆದ್ದರಿಂದ ಮೈ ಮೇಲಿನ ಚರ್ಮ ಕಿತ್ತು ಬಂದಿದೆ ಹೊರತು ಅದು ಹೊಡೆತದ ಗಾಯಗಳಲ್ಲ ಎನ್ನುವುದಂತೂ ಸ್ಪಷ್ಟ ಆಗ್ತದೆ. ಅಂತೂ ಇಂತೂ ಹರೆಯದ ಯುವಕನೊಬ್ಬ ಈ ರೀತಿಯಾಗಿ ಮೃತಪಟ್ಟಿರುವುದು ಮಾತ್ರ ಖೇದಕರ.